ನಮಸ್ತೆ, ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಇವತ್ತು ಶನಿವಾರ, ಫೆಬ್ರವರಿ 21. ಇಲ್ಲಿ ಹಂಗೆ ನಿಂತ್ಕೊಳ್ಳಿ, ಹಂಗೆ ನಿಂತ್ಕೊಳ್ಳಿ. ಬರ ಹಿಂದಕ್ಕೆ ಬಾ. ಫೆಬ್ರವರಿ 21 ಇವತ್ತು ನನ್ನ ಮಗನ ಬರ್ಡೇ. ಹಿಂದಕ್ಕೆ ಬಂದರು, ಅವನು ಬರಬೇಕು. ಇಲ್ಲಿ ಬಾ. ಸೊ ಇವತ್ತು ಫೆಬ್ರವರಿ 21. ವಿಶ್ ಮಾಡಿದೆ ನೀನು? ನಾನು ಬೆಳಗ್ಗೆ ವಿಶ್ ಮಾಡಿಬಿಟ್ಟೆ ಅವನಿಗೆ. ರಾತ್ರಿಯಿಂದ ಏನಿಲ್ಲ ಅಂತ ಅಂದರೂ ಒಂದು ತುಂಬ ಇರಿಟೇಡ್ ಆಗೋ ಥರ ವಿಶ್ ಮಾಡಿದ್ದೀವಲ್ಲ ನಾವಿಬ್ರು. ಸೊ ಇವತ್ತು ಎಲ್ಲಿಗೋಗ್ತಾ ಇದ್ದೀವಿ ಕಂದ? ಏನು ಜೋರಾಗಿ? ಕದ್ರಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ದೇವರು ಪರ್ಯಂತನಿಗೆ ಆ ದೇವರ ಆಶೀರ್ವಾದ ಸಿಗಲಿ ಅಂತ ನೀವು ಬೀಳ್ಕೊಡಿ, ನಾವೂ ಬೇಡ್ಕೊತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಆಯ್ತಾ? ಸೊ ಲೆಟ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಹೇಗೆಲ್ಲ ಇರುತ್ತೆ ಅಂತ ಹೇಳಿ ನೋಡುವ. ಸೊ ಬನ್ನಿ, ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಎಲ್ಲ ಕಡೆ ಸಬ್ಸ್ಕ್ರೈಬರ್ಸು ನಿಲ್ಲಿಸಿ ಮಾತಾಡ್ತಾರಲ್ಲ, ನಿಮ್ಗೆ ಏನು ಅನ್ಸುತ್ತೆ ರೀ? ಏನಪ್ಪ ನಾನು ಹೇಳ್ತೀನಿ ಎಲ್ಲ ಮಾತಾಡಿಸ್ತಾರೆ. ಏನಪ್ಪ ನಾನು ಹೇಳ್ತೀನಿ ಎಲ್ಲರೂ ಮಾತಾಡಿಸ್ತಾರೆ ಅನ್ಸುತ್ತಾ? ಇಲ್ಲ, ಈಗ ಖುಷಿ ಆಯ್ತಪ್ಪ. ಯಾರೋ ಪರಿಚಯನೇ ಇಲ್ಲದೆ ಯಾವತ್ತೂ ಮಾತಾಡ್ಸಿಲ್ಲ, ಮಾತಾಡ್ಸಿದಲ್ಲ, ಅದೊಂಥರ ಖುಷಿ ಆಯ್ತು. ಖುಷಿ ಆಯ್ತಾ? ಸರಿ, ಹೊರಡೋಣ. ಟೈಮಿಗೆ 5 ಗಂಟೆ ಗಾಯ್ಸ್. 5 ಗಂಟೆಗೆ ಪೂಜೆ ಎಲ್ಲ ಆಗಿ ಇವಾಗ ನೋಡಿ ಆರತಿ ಇವಾಗ ತಾನೇ ಆಯಿತು. ಹೊಸ್ಲಿಗೆಲ್ಲ ಕುಂಕುಮ ಇಟ್ಟು ಪೂಜೆ ಮಾಡಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ವಿಜದಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಯ ಗೋವಿಂದಾಯ ನಮೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗಜಾನನಂ ಭೂತಗಣಾದಿಸೇವಿತಂ ಕಪಿಲಜಂಬೂಫಲಸಾರಭಕ್ಷಿತಂ ವ್ಯೋಮಾಸುತಂ ಶೋಕವಿನಾಶಕಾರಣಂ ತಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಪೂಜೆ ಎಲ್ಲ ಆಯಿತು. ಸೊ ನಮ್ಮ ಬರ್ಡೇ ಬಾಯ್ ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ತೀರಾ ಅಂಡಿ. ಹಾಯ್ ಬರ್ಡೇ ಬಾಯ್. ಎಷ್ಟೊತ್ತು ಹೇಳ್ತಾ ಇದ್ದೀನಿ ನಾನು ಇವಾಗ ಬರ್ಡೇ ವಿಶ್ಶು? ಲೆಕ್ಕ ಇಲ್ಲ ಗೈಸ್. ರಾತ್ರಿಯಿಂದ ಎಬ್ಬರಿಸೋದು ವಿಶ್ ಮಾಡೋದು. ಬರ್ಡೇ ಬಾಯ್, ಹ್ಯಾಪಿ ಬರ್ಡೇ. ನೀವು ವಿಶ್ ಮಾಡಿರೋರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬಿಡು. ಯಾರ್ಯಾರೆಲ್ಲ ನಂಗೆ ವಿಶ್ ಮಾಡಿದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು. ನೀನು ಬಟ್ಟೆ ನೋಡಿ, ಹೊಸ ಬಟ್ಟೆ, ಇದೊಂದು ಜೊತೆ ಬಟ್ಟೆ ಗಾಯ್ಸ್. ಅವರಪ್ಪ ನೋಡಿ ವೈಟ್ ಆ್ಯಂಡ್ ವೈಟ್ ಮಿಂಚಿಂಗು. ಈಗ ಟೀ ಕುಡಿಬೇಕು ಗೈಸ್. ನಾನು ಹೆಂಗಿದ್ದೀನಿ ಅಂತ ನೋಡಲ್ವಾ? ಚೆನ್ನಾಗಿದ್ದೀನಾ? ಅರೇ ಕಾರ್ಲಾಗಿನ ಎಕ್ಕು ಕಲಿಸಿನಿ. ಶುಕ್ರವಾರ ಪಾಯಿಂಟ್ ಬರ್ತಾವ. ಇಮ್ಡೆಯಲ್ಲಿ ಸೋಕೆರಡು ಅದೇ ಹಂಗೆ ಹೋಗೋಣ. ಯಾಕಂದ್ರೆ ರೋಡ್ ಸ್ವಲ್ಪ ಖಾಲಿ ಇರುತ್ತೆ. ಎಷ್ಟು ನೋಟ್ ನಿಂಕ ನೀವು ಕೊಚ್ಚಿಟ್ವಾ? ಎಷ್ಟು ನೋಟ್ ನಿಂಕ ಇಟ್ಲ ಮೊನ್ನೆ నేను ఈవిడే చూస్తాంలేదు. 7 గంటే 2 గంటే వేసిండారు అని 60 విలేజ్ గంట 60 విలేజ్ మాయ ಏನಡಣ ಬೆಳಿಗ್ಗೆ ಎರಡಿದೆ ನೋಡಮ್ಮ ಟವಲ್. ಟವಲ್ ಸುತ್ಕೋ ಮನ ಎತ್ಕೊಂಡಿರೋ ಸುತ್ಕೊಳ್ಳೋ. పక్కన ఇక్కడ శివగళ్ళి పెట్రోల్లో అవి ಸೊ ಗೈಸ್
ಗೈಸ್, ನನ್ನ ಜೊತೆ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ವೀಡಿಯೋನ. ಸೊ ಅದಕ್ಕೆ ಅಂತ ಹೇಳಿನೇ ರಾಕ್ ಕ್ಲಿಪ್ಸ್ ಹಾಗಾಗಿನೇ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ನಾವು ಆಲ್ಮೋಸ್ಟ್ ಚಿಂತಾಮಣಿ ಹತ್ತತ್ರ ಬರಬೇಕಾದ್ರೇ ಈ ಥರ ಬೆಟ್ಟಗಳು ಕಾಣಿಸುತ್ತೆ, ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಚಿಕ್ಕಬಳ್ಳಾಪುರ ಹತ್ತತ್ರ ರೀಚ್ ಆಗೋಷ್ಟೊತ್ತಿಗೆ ನಮ್ಗೆ ಈ ಥರವೆಲ್ಲ ಬೆಟ್ಟಗಳು ಕಾಣಿಸೋಕ್ಕೆ ಶುರುವಾಗುತ್ತೆ. ಇವತ್ತು ನಾವು ಹೋಗ್ತಾ ಇರೋದು ಕದ್ರಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ, ನಮ್ಮ ಮನೆ ದೇವರು ಅಂತಲೂ ಹೇಳಬಹುದು. ಬರೋಬ್ಬರಿ ಒಂದು 4 ವರ್ಷದ ಹಿಂದೆಗಡೆ ನಾನೇನೋ ಹೋಗಿದ್ದೆ, ಆಗ ಯೂಟ್ಯೂಬ್ ಮಾಡ್ತಾ ಇದ್ದೆ ಅನಿಸುತ್ತೆ. ಸೊ ಅವಾಗಿನೂ ಸಹ ವಿಡಿಯೋ ಹಾಕಿದ್ದೀನಿ, ಬಟ್ ಅದಾದಮೇಲೆ ಹೋಗೋಕ್ಕಾಗಿರಲಿಲ್ಲ. ಸೊ ಫೈನಲಿ ಇವತ್ತು ನನ್ನ ಮಗನ ಬರ್ಡೇ ಅಂತ ಹೇಳಿ ಅವನ ಒಂದು ಬರ್ಡೇ ದಿನನಾದರೂ ಹೋಗೋ ಒಂದು ಚಾನ್ಸನ್ನು ಭಗವಂತ ಕೊಟ್ಟನಲ್ಲ, ಅದು ಖುಷಿ ವಿಚಾರ. ಆ್ಯಂಡ್ ಲಿಟ್ರಲಿ ಗಾಯ್ಸ್, ದೇವ್ರ ದರ್ಶನ ಹೇಗಾಯಿತು ಏನು ತಿಳಿಸ್ಕೊಡ್ತೀನಿ, ದಯವಿಟ್ಟು ಕೊನೆವರೆಗೂ ವಿಡಿಯೋನ ನೋಡಿ. ಯಾಕಂತಂದರೆ ಬರೀ ದೇವರ ದರ್ಶನಕ್ಕೆ ಹೋಗೋದು ಬೇರೆ, ಬಟ್ ದೇವರ ಸನ್ನಿಧಾನದಲ್ಲಿ ಈ ರೀತಿಯ ಸೂಚನೆಗಳು ಸಿಕ್ಕಾಗ ಅಂದ್ಕೊಳ್ಳಿ ಭಗವಂತ ನಿಮ್ಮ ಜೊತೆ ಗಟ್ಟಿಯಾಗಿ ನಿಂತಿದ್ದಾನೆ ಅಂತ ಹೇಳಿ. ಯಾವ ಸೂಚನೆ ತಿಳ್ಕೊಬೇಕಾ? ಪೆಟ್ರೋಲ್ ಖಾಲಿ 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 ಕ್ಲೀನ್ ನೋಡಿದ್ರೆ ಟಪ್ ಆಲ್ಮೋಸ್ಟ್ ಪೆಟ್ರೋಲ್ ಗಾಡಿ ನೀವು ಎಬ್ಬಡನ ನಿಲ್ಕೊಂಡು ಸ್ಟಾರ್ಟ್ ಆಯ್ತು, ಡೀಸೆಲ್ ಸ್ಟಾರ್ಟ್ ಆಯ್ತು. అంటే తక్కువ డీజిల్ ಗಾಡಿ ಎಬ್ಬಡನ ನಿಲ್ಬಿಟ್ಟು ಸ್ಟಾರ್ಟ್ ಆಗಿಬಿಟ್ಟು ಬ್ಯಾಟ್ರಿ ಒಟ್ಟು ಕರೆಕ್ಟ್ ಅವ್ನು ಕಾಣಿಸೋದಕ್ಕೆ ಸರಿ ಮಾಡ್ಕೊತಾ ಇದ್ದೀನಿ. ನನಗೆ ಜಾಸ್ತಿ ಪೆಟ್ರೋಲ್ ಗಾಡೀಲಿ ಮಲಗೆ ಇಕ್ಕಿರೋದು ಕುಂಕುವ ತಲೆ ನಿಜ ಮುಚ್ಕೊ. ಚೆಲ್ಲೂರು ರೋಡ್ ಗೊತ್ತಾಯ್ತಾ ಅದಲ್ಲ? ಚೆಲ್ಲೂರು ರೂಟ್ ಗೊತ್ತಾಯ್ತಾ? ಹಲೋ, ఏంప మంజు నమస్కారమప్ప. చెల్లూరు రోడ్లో పోతున్నానప్ప. సరిగా యాడున్న ఈ ఊరి పేరు తెలియదు, అవుదప్ప చెల్లూరు పోతాడేమో. ఉండి అతను ఊరు వచ్చా, ఊరి పేరు చెప్తాను. మీ ఊరికి ఇక్కడ ఇదే కదా మీ ఊరా? అవునా, ఇది ఆ ఊరి పేరు తెలియదు. ఇదే పూరినా 2 ಪ್ಲೇಟ್ ಪೂರಿ ಏನು ವಾಯಿನ್ ಕೊಟ್ಟರು 2 ಟೇಸ್ಟ್ ನೋಡು. ಅಯ್ಯೋ ನಡ್ಕೊಂಡು ಹೋಗ್ತೀವಿ ಗೈಸ್. ಇನ್ನು 9 ಗಂಟೆ ಆಲ್ರೆಡಿ ಎಷ್ಟು ಬಿಸಿಲಿದೆ ಅಂತಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್.
ಧ್ವಜಸ್ತಂಭ. ಇದು ಎಂಟ್ರೆನ್ಸು. ಎಷ್ಟು ರಶ್ ಇದೆ ನೋಡಿ ಗಾಯ್ಸ್. ದೇವ್ರೇ, ಹೋಗಿ ಮಮ್ಮಿ ಹತ್ರ ಬಾ. ನರಸಿಂಹಸ್ವಾಮಿ ದೇವಸ್ಥಾನನು ಬೇಡ. ಪುಳಿಯೋಗರೆ ಪ್ಯಾಕೆಟ್ ಅಂತ ತಗೊಂಬೋದೆ. ನೋಡಿದ್ರೆ ಪುಳಿಯೋಗರೆ ಅನ್ನ ಹಾಕ್ಕೊತಾರೆ. ತಲೆಗೂ ಏನೋ ಲಿಟ್ರಲಿ ಮೂರ್ತಿ ಊರ್ಕಂಡು ಕಾಯ್ಕೊಂಡಿದ್ದೆ. ಮೂರ್ತಿ ಊರ್ಕಂಡು ಕಾಯ್ದೆ ಊರ್ಕೊಂಡಿದ್ದಲ್ಲ ದೇವಸ್ಥಾನ ಬಂದವನೆ. ಪರ್ಯಂತ ಎರಡು ಒಂದು ನಿಮಿಷ ಇನ್ನು ಎರಡು ಬಾಗಿಲಿದೆ ಗಾಯ್ಸ್ ದೇವ್ರನ್ನ ನೋಡೋಕ್ಕೆ. ಹತ್ಕೊಬಿಟ್ಟವನೆ ರೀ, ಕೊಡ್ತೀನಿ, ಮ್ಯಾಜಿಕ್ ಮಾಡ್ತೀನಿ. ಎರಡು ಬಾಗಿಲಿದೆ ಅಲ್ವಾ ರೀ? ನೋಡಿಲಿ ನೋಡಿ ನಿಧಾನ. ಇನ್ನೆರಡು ಬಾಗಿಲಿತ್ತು, ಅವನು ಹತ್ಕೊಂಡಿದ್ದು ನೋಡ್ಬಿಟ್ಟು. ಹಾಂ ಆಮೇಲೆ ತಿನ್ಸೋಕೆ ಬರಲ್ಲ. ನಮಗೆ ಬರಲ್ಲ ತಿನ್ನಕ್ಕೆ, ನಾವೆಲ್ಲ ತಿನ್ಸೋಣ. ದರ್ಶನ ಎಲ್ಲ ಮುಗಿದು ನನ್ನ ಲೈಫಲ್ಲಿಯೇ ಈ ಥರ ದರ್ಶನ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಯಾಕೆಂತಂದರೆ ದುಡ್ಡು ಕೊಟ್ಟರೆ ನಮಗೆ ಈ ಇದವರ ದರ್ಶನ ಆಗಿದೆ. ಯೋ ದೇವ, ಕುಂಕುಮ పెట్టుకుంటు బా. గంధము అలా చేంజ్ ఇప్పించుకో. ಏನ್ರಿ ಏನು ಎಲ್ಲೋ ನೋಡೋಗಿ ಎಲ್ಲೋ
ನಾಗೇಶ್ ಇಂಕೋಟ ಇಕ್ಕು ಇಡು ನಾಗೇಶ್ ಪರ್ಯಂತ ತಗೋ ಪರ್ಯಂತ ತಗೋ ತಿನ್ಬಾರೋ ಚೆನ್ನಾಗಿದೆ ಕುಕ್ಕುಂಬ ನಮ್ಮ ಸಂಜೆ ನೋಡಿ ಹೆಂಗಾಗೈತೆ ಪಾಪ ಇದನ್ನ ಹಿಂಗೆ ಮಾಡು ಹಿಂಗೆ ಹಿಂಗೆ ನಮ್ಮ ಅಣ್ಣ ಗುಂಡು ಹಿಂಗಾಗೋ ಏ ಪರಿ ರೋಡ್ ಈ ಕಡೆ ಬನ್ರ ಇವ್ರು ನೋಡಿ ಇವರು ಇದು ತಿನ್ಸೋದು ಬೇಡ ಇವಾಗ ಏನು ತಿನ್ಸೋದು ಬೇಡ ನೋಡಿ ಇದು ನೋಡಿ ಬರ್ಡೇ ಬಾಯ್ ಇಂದಳ ಉಪ್ಪು ಖಾರದ ಬೇಡ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಪ್ಲೀಸ್ ಕಚ್ಚ ఇది కోసి బెల్లోకి లేపాక్షి ನೋಡಿ ಗೈಸ್ ಕಾಲೆಲ್ಲ ಊದ್ಕೊಬಿಟ್ಟಿದ್ದಾವೆ ಗೈಸ್ ನೋಡಿ ಲೇಪಾಕ್ಷಿ ఎట్లుంది ట్రిప్ బేల్పూరి ట్రిప్పా ఐస్ క్రీమ్ అయ్యో అమ్మా మేము ఆడే తింటాం కదా దేశం దగ్గరే ಇವರು ಟೀ ತಗಲ್ಲ మీరు టీ తాగుతుంది మేము ఐస్ తింటుంది నేను ఫస్ట్ ఐస్ క్రీమ్ జాడ చెప్పలేను ಹಿಂಗೇನೆ ನೋಡ್ಕೊಡೋದ ಕೋತ್ಲು ಅಬ್ಬಬ್ಬಬ್ಬ ಅಥರ್ವ ಲೇಪಾಕ್ಷಿ ಹೆಂಗಿದೆ ಚೆನ್ನಾಗಿದೆ ಅಲ್ಲ ಒಂಥರ ಬಾಮ ಹುಡ್ಕನ ಬರೀ painted that there. I know today they do, but it's all fixed. One piece you go. ತಿರುಗಿ ಹೊಡಿ
ತಿರುಗಿ ಕಡೆ ಹಾಂ ಬಾ, ಹಂಗೆ ಮುಂದಕ್ಕೆ ಬಾ ನಡ್ಕೊಂಡು. ಆ ಬೆಟ್ಟನೇ ತಂದು ನೀನು ಎತ್ತಕ್ಕಾಗಲ್ಲ ಬಾಮ್ಮ. ನೋಡು ಆ ಬೆಟ್ಟ ನೋಡು. Itu bare, mi scarto. ಇದೆಲ್ಲ ಪಕ್ಷಿಲಿ ತುಂಬ ಚೆನ್ನಾಗಿದೆ ಮಾತ್ರ. ಅಂದರೆ ಅಲಂಕಾರನೇ ಮಾಡಿಲ್ಲ ಅಲ್ಲ, ಹೂ ಇದ್ದು ಎಲ್ಲನೂ. ಚಿನಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಲ್ಲ ನಾನು. ಮುಖ ಸ್ವಲ್ಪ ಒರೆಸೆ, ಆಯಿಲ್ ಥರ ಪ್ರೀತಿಯಿಂದ ಒರೆಸು. ಇದನ್ನೇನಂತಾರೆ? ಮುಖಕ್ಕೆ ಕೊಡಿಯೋದು ಅಂತಾರೆ. ಮಗು ಕೊಡೋದು ಹಿಂಗೆ ರಪ್ಪ ರಪ್ಪ. నువ్వు చూసినావా? నువ్వు చూస్తావా? మేము చూసినట్లే. ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ, ಅಲ್ಲಿ ನಂದಿ ಥರನೇ ಇದೆ ಕ್ಲೌಡು. ವಾವ್, ಸೂಪರ್ ಅಲ್ಲ ರೀ? ಐಸಿಗೆ ಇದ್ದಂಗಿದೆ, ಒಳ್ಳೆ ಜೋಡಿಸ್ದಂಗಿದೆ ಅಮ್ಮ. ಮಾವನ ಟೈಗರ್ ತರ ಇದೆ ತಾನೆ? ಅಲ್ಲ ನಂದಿ ಥರ. ನಂದಿ ಅಂದ್ರೆ ಅದೇ ಶಿವನ ವಾಹನ. ಅದೇ ಮೊನ್ನೆ ಮಹಾಗಣೇಶ. ಸ್ಟಾಪ್ ಬೈ ಸ್ಟಾಪ್ ಬೈ. ಬೆಳಗ್ಗೆ ಹೋಗುವಾಗ ಹೆಂಗಿತ್ತು, ಸಾಯಂಕಾಲ ವಾಪಸ್ ಹೋಗುವಾಗ ಹೆಂಗಿತ್ತು. ಬಿಲ್ಡಿಂಗ್ ಕಾಂಟ್ರಾಕ್ಟ್ ಬಿಟ್ಟ ಬೆಟ್ಮೋ పుచ్చకాయ అదే ಬೇರೆ ఇప్పుడు అడ్మిషన్ అంతా స్టార్ట్ కదనా, వాళ్ళు దాంట్లో బిజీ. టికో అరా ఆడుందాం రా ఫోన్ చేసి. ಅಲ್ಲಿ ముందుకు ಹೋಗನ್ ಬನ್ರ ಹೋಗ್ಲಿ. ఇంగి నుంచి మా వాళ్ళు వచ్చే వరకు కాసుకుంటే మనం మాడిపోయే పడుతుంది. ಗೊತ್ತು ನನಗೆ ನೀವು ವೆಯ್ಟ್ ಮಾಡ್ತಾ ಇರ್ತೀರಾ ಯಾವ ಸೀಕ್ರೆಟ್ ಅದು ಅಂತ. ಏನಂತಂದರೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಆ್ಯಕ್ಚುಲಿ ನಾವು ದುಡ್ಡು ಕೊಟ್ಟು ಹೋದ್ರೂ ನಮಗೆ
5 ಅವರ್ಸ್ ಆಯಿತು. ಯಾಕೆ ಅಂತಂದರೆ ನಾವು ಹೋಗೋ ಟೈಮ್ಗೆ ಕರೆಕ್ಟಾಗಿ ಮಹಾಮಂಗಳಾರತಿ ಮಧ್ಯಾಹ್ನದ ಅಲಂಕಾರ ಬದಲಾಯಿಸುವಂತಹ ಸಮಯ. ಸೊ ಹಾಗಾಗಿ ನಮಗೆ 2 ಅವರ್ ಕ್ಯೂವಲ್ಲೇ ಆಯಿತು. ಅದಾದಮೇಲೆ ತಳ್ಕೊಂಡು ಆಲ್ರೆಡಿ ನಮಗೆ ಫುಲ್ ನರ್ವಸ್ ಆಗಿದ್ವಿ, ಟಯರ್ಡ್ ಆಗಿದ್ವಿ. ಲಿಟ್ರಲಿ ಪರ್ಯಂತ ಒಳಗಡೆ ಇನ್ನು 2 ಕಂಬ ಇದೆ, ಇನ್ನು 2 ಬಾಗಿಲಿದೆ ಭಗವಂತನ ಆಶೀರ್ವಾದಕ್ಕೆ. ಪರ್ಯಂತ ಕಣ್ಣಲ್ಲಿ ತನಗೆ ತಾನೇ ನೀರು ಬರ್ತಾಯಿತ್ತು. ಅವನ್ನ ನೋಡಿ ನನಗೂ ಅಷ್ಟೇ ಆಟೋಮೆಟಿಕಲಿ ತನಗೆ ತಾನೇ ಕಣ್ಣಲ್ಲಿ ಅವಾಗವೇ ಬರ್ತಾ ಇದೆ. ಸೊ ಕಣ್ಣೀರು ನಾವು ಅಳೋದು ಬೇರೆ, ಅದಾಗದೇ ಬರೋದು ಬೇರೆ. ಸೊ ನನಗೆ ಯಾವ ಕಾರಣಕ್ಕೆ ಬಂತು, ನನ್ನ ಮಗನ್ನ ನೋಡಿ ಬಂತು, ಅವನಿಗೆ ಯಾವ ಕಾರಣಕ್ಕೆ ಬಂತು ಗೊತ್ತಿಲ್ಲ. ಬಟ್ ಭಗವಂತನ ಸನ್ನಿಧಾನದಲ್ಲಿ ಕಣ್ಣಲ್ಲಿ ನೀರು ಬರ್ತಾ ಇದೆ, ಕಣ್ಣಲ್ಲಿ ಎಮೋಷನ್ ಆಗ್ತಾ ಇದ್ದೀವಿ ಅಂತ ಅಂದರೆ ಅಂದ್ಕೊಳ್ಳಿ, ಭಗವಂತ ನಿಮ್ಮ ಜೊತೆ ಇದ್ದಾನೆ. ಆ ದರ್ಶನ ನೀವೇನು ಮಾಡಿದ್ದೀರಲ್ಲ, ಭಗವಂತ ನಿಮ್ಮನ್ನು ನೋಡಿದ್ದಾನೆ ಅಂತ. ಹಂಗಂದ್ಬಿಟ್ಟು ಇವಾಗ ನಾನು ಹೇಳಿದ್ದೀನಿ ಅಂತ ದೇವಸ್ಥಾನ ಆಗೋದು ಅಳೋದಲ್ಲ, ತನಗೆ ತಾನಾಗೆ ಬರಬೇಕು ಎಮೋಷ್ನಲಿ ಅಂದೊಂದು. ಸೊ ನಾನು ತುಂಬ ಅಂದ್ಕೊಂಡೇ ಹೋದೆ ನಾನು ಒಳಗಡೆ. ಈಗ ಮನೆ ದೇವರು ನಾವು ಬಂದು ತುಂಬ ದಿನ ಆಗಿತ್ತು. ಸೊ ಬಿಡು ನಾನು ಅಳಬಾರ್ದು ಅಂತ. ಬಟ್ ನೀವು ನಂಬಲ್ಲ, ನಾನು ಪರ್ಯಂತ ಅಳೋದನ್ನು ನೋಡೋಕ್ಕಾಗದೆ ನಾನು ಅಳ್ತಾ ಇದ್ರೆ ನಮ್ಮ ಯಜಮಾನ್ರು ಸುಮ್ಮನೆ ಇರು, ಯಾಕೆ ಪರವಾಗಿಲ್ಲ ಅಂತ ನಾನು ಸ್ವಲ್ಪ ದೂರ ಎತ್ಕೊಂಡೆ. ನಮ್ಮ ಯಜಮಾನ್ರು ಒಂದಷ್ಟು ದೂರ ಎತ್ಕೊಂಡ್ರು ಅವನ್ನ. ಬಟ್ ಅವ್ನು ಕಂಟ್ರೋಲೇ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಫೈನಲಿ ಭಗವಂತನ ದರ್ಶನ ಆಗೋಷ್ಟೊತ್ತಿಗೆ ಅವನೂ ಹ್ಯಾಪಿ ಆದ, ನಾನೂ ಹ್ಯಾಪಿ ಆದೆ. ಸೊ ನೀವು ದೇವಸ್ಥಾನಗಳಿಗೆ ಹೋದಾಗ ನಿಮಗೆ ಕಣ್ಣಲ್ಲಿ ತನಗೆ ತಾನೇ ನೀರು ಬರ್ತಾ ಇದೆ, ಎಮೋಷ್ನಲ್ ಆಗ್ತಾ ಇದ್ದೀವಿ ಅಂತಂದರೆ ಖಂಡಿತವಾಗ್ಲೂ ಅದು ಕೆಟ್ಟದ್ದಲ್ಲ, ಒಳ್ಳೆಯದು. ನಿಮ್ಮ ಪೂಜಾ ಅನ್ನೋದು ಭಗವಂತನಿಗೆ ಸಲ್ಲಿದೆ ಅಂತ ಅಂದ್ಕೊಳ್ಳಿ. ಸಿಸ್ಟಮ್ ಯಾವ ಎಕ್ಸಾಮ್ ಕಟ್ತೀಯ ರೀ? ಯಾವ ಎಕ್ಸಾಮ್ ಕಟ್ತೀಯ? ಅಲ್ಲ, ಡಿನ್ನರ್ ಆರ್ಡ್ರ್ ಮಾಡೋಣ ಹೋಟ್ಲಲ್ಲಿ ಹೇಳ್ರಿ ಅಂದರೆ ಬುಕ್ ಇಟ್ಕೊಂಡು ಓದ್ಕೊಂಡು ಕೂತವ್ರು. ಒಳ್ಳೆ ಎಕ್ಸಾಮ್ಗೆ ಪ್ರಿಪೇರ್ ಆದ. ನಾಳೆ ಬೆಳಗ್ಗೆ ಎಕ್ಸಾಮ್ ಇದೆ. ನಮ್ಮ ಅವತಾರಗಳು ನೋಡಿ ಗೈಸ್. ನನಗೆ ಮತ್ತೆ ಹೀಟ್ ಆಗಿಬಿಟ್ಟಿದೆ ರೀ, ಹೀಟ್ ಆಗಿಬಿಟ್ಟಿದೆ, ಮಾತಾಡೋಕ್ಕಾಗ್ತಾಯಿಲ್ಲ. ನಾಲ್ಗೆ ಒಳ್ಳೆ ಕಷ್ಟ ಆಗ್ತಾಯಿದೆ. ಅಂತಾರೆ ಪ್ರಿಂಟ್ ಹೋಗಿದ್ಯಾ? ಕಂಡ नहीं उसको गोभी आता ना, गोभी दे दो.
ಅಲ್ಲಿ ಬಂದರು ಮೀಲ್ಸ್ ತಿನ್ನೋದ್ರಲ್ಲಿ ಇವರು